ಕದಂಬಳಿ ಕಾಂತೇಶ ಸ್ವಾಮಿ. ಆಮೇಲೆ ಇಲ್ಲಿ ಸಾತೇನಂದ್ರೆ ಬರೋ ಹಿರೇಕೆರೆ ತಾಲೂಕು ಅಲ್ಲೇ ಶಾಂತೇಶ ಸ್ವಾಮಿ. ಶಿಕಾರಿಪುರದೊಳಗೆ ಒಂದು ಸ್ವಾಮಿ ಬರ್ತೈತೆ, ಅದು ಪ್ರಾಂತೇಶ ಸ್ವಾಮಿ ಅಂತೇಳಿ. ಆಮೇಲೆ ಅಧಿಕ ಬಿದ್ದ ವರ್ಷ 3 ಆಂಜನೇಯ ಸ್ವಾಮಿ ದರ್ಶನ ಪಡ್ಕೊಂಡು ಭಾಳ ಒಳ್ಳೇದು ಅಂತಕ್ಕಂಥ ಒಂದು ಇತಿಹಾಸ ಐತಿ. ಅದನ್ನು ಹಿರಿಯ ಹಂಗೆ ಇಟ್ಟಲ್ಲೇ ಸವಿತವ್ರು. ರಾತ್ರಿ ಹನುಮಪ್ಪ ಹಾಕ್ಯಂದು ಓಡಾಡ್ತಾನಂತ. ದಿನಕ್ಕೆ 3 ಪೂಜೆ. ಬೆಳಿಗ್ಗೆ ಹನುಮಾವತಾರ, ಮಧ್ಯಾಹ್ನ ಭೀಮಾವತಾರ, ಸಾಯಂಕಾಲ ಮಧ್ವಾವತಾರ. ಪವಾಡ ಕಣ್ಣಿಲ್ದವ್ರಿಗೆ ಕಣ್ಣು ಬಂದವು. ಜೈ ಬಜರಂಗಿ. ವೆಲ್ಕಮ್ ಬ್ಯಾಕ್ ಟು ಮೈ ಸನಾತನ ಧರ್ಮ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂತಂದರೆ, ಇದು ನೇರ ಆಂಜನೇಯ, ಕಳ್ಳರಿಗೆ ಬೇಗ ಒಲಿಯುವಂತಹ ಆಂಜನೇಯ, ಸಂತಾನ ಆಗದವರಿಗೆ ಸಂತಾನವನ್ನು ಕರುಣಿಸುವ ಆಂಜನೇಯ, ಕಂಕಣ ಭಾಗ್ಯ ಕೂಡದವರಿಗೆ ಕಂಕಣ ಭಾಗ್ಯವನ್ನು ಕೂಡಿಸುವ ಆಂಜನೇಯ. ಅಧಿಕ ಮಾಸದಲ್ಲಿ ಇವರನ್ನು ಸೇರಿಸಿ 3 ಜನ ಆಂಜನೇಯರನ್ನ ದರ್ಶನ ಮಾಡಿದರೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸ್ತವೆ ಅಂತ ಹೇಳಿ ನಂಬಿಕೆ ಇದೆ. ಆ ನಂಬಿಕೆ ಕೂಡ ಇವಾಗೂ ಶಾಶ್ವತವಾಗಿ ಉಳ್ಕೊಂಡಿದೆ. ಈ ದೇವಸ್ಥಾನ ಬರೋದೆಲ್ಲಪ್ಪ ಅಂತಂದರೆ ಹಾವೇರಿ ಡಿಸ್ಟಿಕ್ ಬ್ಯಾಡಗಿ ತಾಲೂಕು ಕದ್ರಮಂಡಲ್ಗೆ ಅಂತ ಹೇಳಿ. ಹೌದು, ಕದ್ರಮಂಡಗಿ ಆಂಜನೇಯ ಅಂತಂದರೆ ಎಲ್ಲ ಕಡೆ ಫೇಮಸ್ಸು. ಆಂಜನೇಯ ಅಂದ್ರೇ ಒಂದು ಪವರ್, ಅದರಲ್ಲೇ ಒಂದು ನಂಬಿಕೆ, ಅದೇ ಒಂದು ಶಕ್ತಿ. ಮೋಸ್ಟ್ ಪವರ್ಫುಲ್ ಟೆಂಪಲ್ ಇದೊಂದಾಗಿದೆ. ವೀಕ್ಷಕರೇ, ಇವಾಗ ನೋಡ್ತಿದ್ದೀರಲ್ಲ, ಇದು ಬಂದುಬಿಟ್ಟು ಕಾಂತೇಶ ಸ್ವಾಮಿ ಆ ದೇವಾಲಯ, ಕದ್ರಮಂಡಿ ಅಂತ ಕೂಡ ಕರೀತಾರೆ. ಈ ಆಂಜನೇಯ ನೇರಮುಖ ಆಂಜನೇಯ ಆಗಿದ್ದು, ಇದು ಇಷ್ಟಾರ್ಥಗಳನ್ನು ಬೇಗ ಈಡೇರಿಸುವ ಆಂಜನೇಯ ಆಗಿದೆ. ಇಲ್ಲಿನ ವಿಶೇಷತೆಗಳನ್ನು ಅಲ್ಲಿನ ಪೂಜ್ಯ ಪುರೋಹಿತರ ಬಾಯಿಂದನೇ ನಾವು ಕೇಳಿದ್ರೇ ಚೆಂದ. ಯಾರೆಲ್ಲ ವಿಳಾಸನ ಹೇಳಿ ಅಂತ ಕೇಳ್ತಿದ್ರೋ, ಪ್ಲೀಸ್ ನಾನು ಮೊದಲೇ ಮೆನ್ಷನ್ ಮಾಡಿರ್ತೀನಿ ಯಾವ ಜಿಲ್ಲೆ, ಯಾವ ಡಿಸ್ಟಿಕ್ ಮತ್ತು ಯಾವ ಗ್ರಾಮ ಅಂಥೇಳಿ. ಪ್ಲೀಸ್ ಒಂದ್ಸರಿ ರಿಪೀಟ್ ಒಂದ್ಸರಿ ನೀವು ಕೇಳಿದರೆ ನಿಮಗೆ ಖಂಡಿತ ಲೊಕೇಶನ್ ಗೊತ್ತಾಗುತ್ತೆ. ತಿರ್ಗಿ ಮತ್ತೆ ಕಮೆಂಟ್ ಸೆಕ್ಷನಲ್ಲಿ ಕೇಳೋಕೆ ಹೋಗ್ಬಿಡಿ ಯಾವ ಜಿಲ್ಲೆ ಯಾವುದು ಅಂತ ಹೇಳ್ಬಿಟ್ಟು. ನಾನು ಹೇಳಿರ್ತೀನಿ, ಪ್ಲೀಸ್ ಒಂದ್ಸರಿ ಕೇಳಿ. ನಮಸ್ತೆ. ನಮಸ್ಕಾರ. ಕಾಂತೇಶ್ವರ ಅಂತ ಆಂಜನೇಯ ದೇವಸ್ಥಾನ. ಹೌದು. ಸೊ ಇಲ್ಲಿ ಏನು ವಿಶೇಷ, ಆಮೇಲೆ ಏನು ಪವಾಡ ಅಚ್ಚಂದು? ನಾವು ಆಂಜನೇಯ ಅಂದ್ರೆ ಈಗ ಶ್ರೀರಾಮ ಎಲ್ಲಾ ನಾವು ಕೇಳಿ ನೋಡ್ತೀವಿ. ಹೌದು. ಈ ತರ ನಾವು ಎಲ್ಲಿ ನೋಡಿಲ್ಲ. ಆಂಜನೇಯ ವಿಶೇಷವಾದ ಆಂಜನೇಯ ಅಂತ ಹೇಳಿದ್ರೆ ನಮ್ಗೆ ಅದಕ್ಕೆ ಸ್ವಲ್ಪ ನಿರೂಪಣೆ ಆಗ್ಲಿ ನಿಮ್ ಕಡೆಯಿಂದ. ಪವಾಡ ಅಜ್ಜದೇನಿದೆ ಸ್ವಲ್ಪ ಹೇಳ್ಬೇಕು ಅಂತ ಹೇಳ್ತೇನೆ. ಈ ಸ್ವಾಮಿ ಪಾಂಡವರ ಕಾಲದ್ದು ಜನಿಮೇಜಯನ ಮೊಮ್ಮಗ, ಅವ್ರು ಪ್ರತಿಷ್ಠಾಪನೆ ಮಾಡಿದ ಮೂರ್ತಿ. ಇವಾಗ ಕಾಂತೇಶ ಅಂತ ಯಾಕೆ ಹೆಸರು ಅಂದರೆ, ಶಿಕಾರಿಪುರ ಕದ್ರಮಳ್ಳಿ ಕಾಂತೇಶ, ಶಿಕಾರಿಪುರದ ಭ್ರಾಂತೇಶ, ಸಾತೇನಹಳ್ಳಿ ಶಾಂತೇಶ, ಇವ್ರು ಮೂವರಿ ಈಶಾನ್ಯ ಪದವಿ ಇವ್ರು ತಗೊಂಡಿರೋದು. ಇವ್ರನ್ನ ಒಂದೇ ದಿವಸಕ್ಕೆ ಮೂರು ದೇವ್ರ ದರ್ಶನ ಮಾಡೋದು ಅಂದ್ರೆ ಕಾಶಿ ಯಾತ್ರೆ ಫಲ ಪ್ರಾಪ್ತ ಆಕತಿ ಅಂತ ಆ ಶಿಲಾಲಿಪಿ ಒಳಗೆ ಅದ. ಅದ್ರ ಸಲುವಾಗಿ ಇವನಿಗೆ ಕಾಂತೇಶ ಅಂತ ಎದುರು ಮುಖ ಇರೋದು. ದಿನಕ್ಕೆ 3 ಪೂಜೆ. ಬೆಳಿಗ್ಗೆ ಹನುಮಾವತಾರ, ಮಧ್ಯಾಹ್ನ ಭೀಮಾವತಾರ, ಸಾಯಂಕಾಲ ಮಧ್ವಾವತಾರ. ತಿಳಿತಾರೆ ತ್ರಿಕಾಲ ಪೂಜೆಗಳು. ಸಾಕಷ್ಟು ಉದಾಹರಣೆ ನೋಡ್ರಿ. ನಿತ್ಯ ದಾಸೋಹ ನಡೀತೈತಿ. ಯಾವುದು ನಾವು ಗೌರ್ಮೆಂಟ್ನಿಂದ 5 ಪೈಸೆ ಸಹಾಯ ತಗೊಂಡಿಲ್ಲ, ಎಲ್ಲ ಭಕ್ತರಿಂದಾನೇ ನಡೆಯೋದು. ಇಷ್ಟೆಲ್ಲ ಕಣ್ಣಿಗೆ ಕಾಣೋದೇನೈತಿ, ಇದೆಲ್ಲ ಭಕ್ತರ ದೇಣಿಗೆ. ಭಕ್ತರ ಸಲುವಾಗಿ ನಾವೇನು ಕೊಡಬೇಕಪ್ಪ ಅಂತ ನಮ್ಮ IH ಕೆಂಚರೆಡ್ಡಿ ಅವರು ಒಂದು ಸಂಕಲ್ಪ ಮಾಡಿ, ಇಷ್ಟೆಲ್ಲ ಅವರು ಕೊಡ್ತಾರ ಭಕ್ತರು ಅಂದಾಗ ಅವ್ರಿಗೆ ನಾವೇನಾದರೂ ಒಂದು ಉಪಕಾರ ಮಾಡಬೇಕು ಅಂದು ದಾಸೋಹ ಶುರು ಮಾಡಿದ್ರು. ಅವತ್ತೊಂದು 5 kg ಅಕ್ಕಿ ತೊಗೊಂಡು ಶುರು ಮಾಡಿದ್ರು. ಆ 5 kg ಅಕ್ಕಿ ಒಳಗೆ ಎಷ್ಟು ಕಾಳದಾವ ಅಷ್ಟು ವರ್ಷ ನಿರಂತರ ನಡೀತೈತಿ. ಇದು ನೀವೇನು ಅನುಮಾನ ಮಾಡಬೇಡ್ರಿ ಅಂತ ಸಂಕಲ್ಪ ಮಾಡಿದ್ರು. ಆ ಪ್ರಕಾರ ಇವತ್ತಿಗೆ ದಾಸೋಹ ಏನು ಇದು ಇಲ್ದಂಗೆ ನಡೀತೈತಿ. ಅದೆಲ್ಲ ನೆರವೇರ್ತೈತಿ. ಅಂದಕ್ಕೆ ಇಷ್ಟೆಲ್ಲ
ಸ್ವಾಮಿಗೆ ದರ್ಶನಕ್ಕೆ ಅನುಕೂಲ. ಏನೇನು ಪವಾಡಗಳು ನಡೆದಿದ್ದವು? ಪವಾಡ ಕಣ್ಣಿಲ್ದವ್ರಿಗೆ ಕಣ್ಣು ಬಂದವು ತಿಳಿತ್ರೆ. ಅವ್ರ ಮನಸ್ಸಿನಾಗ ಸಂಕಲ್ಪ ಮಾಡ್ಕೋಬೇಕು. ಇಲ್ಲಿ ಯಾರು ಬಾಯಿ ಬಿಟ್ಟು ಕೇಳೋದಲ್ಲ, ಯಾರು ಇದನ್ನ ಮಾಡ್ರಿ ಅನ್ನೋಲ್ಲ, ಹಿಂಗೆ ಮಾಡ್ರಿ ಅನ್ನೋದಲ್ಲ, ಏನಲ್ಲ. ಭಕ್ತರು ಉಂಟು, ಭಗವಂತ ಉಂಟು. ಏನು ಸಂಕಲ್ಪ ಮಾಡ್ಕೊಂತಾರ ಅದನ್ನ ನೆರವೇರಿಸ್ತಾನೆ. ಇಲ್ಲಿ ಏನ್ ಸಂಕಲ್ಪ ಮಾಡಿದ್ರು ಆಂಜನೇಯ ಸ್ವಾಮಿ ಹೊರ ಕೊಡ್ತಾರೆ. ಹೌದೌದು. ಆದ್ರೆ ಅಷ್ಟೊಂದು ಮನಸ್ಸು ಶುದ್ಧಿ ಇಟ್ಕೊಂಡು ಬರ್ಬೇಕು. ಆ ಥರ ಇದ್ರೆ ಮಾತ್ರ ಅವ್ರ ಆಸೆ ಈಡೇರ್ತೈತಿ. ಲಕ್ಷ ಗಂಟ್ಲಿ ಕೊಡ್ತಾರ, ಲಕ್ಷ ಗಂಟ್ಲಿ ನಡೀತೈತಿ. ಇದು ಆಂಜನೇಯ ಸ್ವಾಮಿ ಅವರು ಉದ್ಭವ ಮೂರ್ತಿನ? ಇದು ಅದೇ ಹೇಳಿದ್ನಲ್ಲ, ಪಾಂಡವರ ಮೊಮ್ಮಗ ಜನ್ಮೇಜಯ ಪ್ರತಿಷ್ಠಾಪನೆ ಮಾಡಿದ ಮೂರ್ತಿ ಇದು. ಹೌದು, ಅವತ್ತಿನ ಕಾಲದ್ದು, ಈಗಿಂದಲ್ಲ. ಇಲ್ಲಿ ಇನ್ನೊಂದು ಪ್ರತೀತಿ ಇದೆ ಸರ್, ನನಗೆ ಒಂದು ತಿಳಿದ್ರೆ, ಮದುವೆ ಆಗಿಲ್ಲ ಅಂತಂದ್ರೆ 3 ದೇವಸ್ಥಾನಗಳನ್ನು ಒಂದೇ ಆಷಾಢದಲ್ಲಿ ಭೇಟಿ ಕೊಟ್ಟರೆ ಏನೋ ಒಂದು ವರ ಕೊಡುತ್ತೆ ಅಂತ ಒಂದು ಕೇಳ್ಪಟ್ಟಿದ್ರೆ. ಹೌದು ಹೌದು. ಕಾಂತೇಶ್ವರ ಮಹಿಮೆ, ಶಾಂತೇಶ್ವರ ಮಹಿಮೆ, ಆಮೇಲೆ ಶಿಕಾರಿಪುರ ಇನ್ನೊಂದು ಭ್ರಾಂತೇಶ್ವರ ಮಹಿಮೆ. ನಮ್ಮದು ನಮ್ಮ ಸ್ವಾಮಿದು ಅಷ್ಟೇ. ಆದ್ರೆ 3 ದೇವ್ರ ದರ್ಶನ ಮಾಡ್ಬೇಕು ಅನ್ನೋದು ಅಷ್ಟೇ ನಮಗೆ ಗೊತ್ತಿದೆ. 3 ದೇವರ ದರ್ಶನ ಮಾಡ್ಬೇಕು, ಅದು ಒಂದೇ ದಿವಸದಾಗ ಸೂರ್ಯೋದಯದಿಂದ ಸೂರ್ಯಾಸ್ತದ ಒಳಗ 3 ದರ್ಶನ ಆಗ್ಬೇಕು. ಮನೆಗೆ ಹೋಗಿ ಸೇರ್ಕೋಬೇಕು. 3 ದರ್ಶನ ಒಂದೇ ದಿವಸದಲ್ಲಿ ಮಾಡಿ ಉದಯ ಆದ ಮೇಲಿಂದ ಸೂರ್ಯ ಮುಳುಗೋದ್ರೊಳಗೆ ನಾವು ದರ್ಶನ ಮಾಡಿದ್ರೆ ನಾವು ಅನ್ಕೊಂಡದೆಲ್ಲ ಪ್ರಾಪ್ತಿ ಆಗುತ್ತೆ. ಅದ್ರಾಗ ಅಧಿಕ ಮಾಸದಂತೂ ವಿಶೇಷ. ಅಧಿಕ ಮಾಸದಲ್ಲಿ ಮತ್ತೆ ಸಂತಾನ ಭಾಗ್ಯ ಆಗ್ಲಿ, ಅದೆಲ್ಲ ಈ ದೆವ್ವ ಭೂತ ಅವೆಲ್ಲ ಅವು ಹೇಳಿದ್ನಲ್ಲ ನಾನು. ಮನಸ್ಸಿನ ಸಂಕಲ್ಪ ಮಾಡ್ಕೊಂಡು ಅವ್ರು ಏನು ಮಾಡ್ಕೊಳ್ಳೋದು, ಆ ಭೂತ ಇಲ್ಲಿ ಯಾವ ದೆವ್ವ ಬರೋದಲ್ಲ, ಯಾವ ಭೂತ ಇಲ್ಲ, ನಡೆಯೋದಲ್ಲ. ಅವರು ಸೇವಾ ಮಾಡ್ತಾರ. ಅವ್ರಿಗೇನು ಮೈಯಾಗ ಅಸರ್ಕಿತ್ತು ಅಂದ್ರೆ ಪ್ರದಕ್ಷಿಣೆ ಹಾಕ್ತಾರ. 101, 1001 ಹಿಂಗೆಲ್ಲ ಏನು ಮನಸ್ಸೇ ಮಾಡ್ಕೊಂಡಿರ್ತಾರೆ ಅದನ್ನ ಮಾಡ್ತಾರೆ. ಅವ್ರು ಮಾಡ್ಕೊಂಡ ತಕ್ಷಣ ಎಲ್ಲ ನಿವಾರಣೆ ಆಗುತ್ತೆ. ಎಷ್ಟು ಸಲ ಬರ್ತಾರೆ ಸರ್ ಇಲ್ಲಿಗೆ? ಎಷ್ಟು ಸಲ ಬರ್ಬೋದು ಅಂದ್ರೆ ಅಂದಾಜು ಅವರು? ಬಂದೇ ಬರ್ತಾರೆ. ಈಗ ನಿಮ್ಗೆ ಒಳ್ಳೇದಾಗ್ತಂದ್ರೆ ನೀವು ಬಂದೇ ಬರ್ತೀರಿ. ನಾವು ಅವ್ರ ಭಕ್ತರು ಎಷ್ಟು ಕೇಳ್ಕೊಂಡ್ರೆ ಅಷ್ಟು ಹೌದು. ಇಲ್ಲಾಂದ್ರೆ ನಿರಂತರ ಈ ತರ ಇಷ್ಟು ನಡೆಯಕ್ಕೆ ಸಾಧ್ಯನೇ ಇಲ್ಲ. ಕಾಣಿಸುತ್ತೆ, ನೋಡ್ತಾ ಇದ್ದೀವಿ. ಧನ್ಯವಾದಗಳು ಸರ್, ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರು, ಎಷ್ಟು ಮಂದಿ ಇದ್ದಾರೆ ನೋಡಿ ಇಲ್ಲಿ. ವೀಕ್ಷಕರೇ, ಈ ಒಂದು ದೇವಸ್ಥಾನದಲ್ಲಿ ಶ್ರೀ ಕನಕದಾಸರ ದೇವಸ್ಥಾನ ಕೂಡ ಇದೆ. ನಾವು ನೋಡಿರಲ್ಲ, ತುಂಬ ಕಡಿಮೆ ಕನಕದಾಸರಂತಹ ಒಂದು ದೇವಸ್ಥಾನ ಇರುವಂಥದ್ದು, ಒಂದು ಮೂರ್ತಿ ಇರುವಂಥ ಒಂದು ಪ್ಲೇಸ್ನ. ಸೊ ಇದು ಕದ್ರಮಣಿಗೆ ಆಂಜನೇಯ ಟೆಂಪಲಲ್ಲಿ ಆಂಜನೇಯನ ಬಿಟ್ಟರೆ ಬೇರೆ ದೇವರು ಇರೋದು ತುಂಬಾ ಕಡಿಮೆ. ಬಟ್ ಈ ಒಂದು ದೇವಸ್ಥಾನದಲ್ಲಿ ವಿಶೇಷ ಏನಂತಂದರೆ ಕನಕದಾಸರಿದ್ದಾರೆ. ಮತ್ತು ನಮ್ಮ ಬೃಂದಾವನ ರಾಘವೇಂದ್ರ ಸ್ವಾಮಿ ಮೂರ್ತಿ ಕೂಡ ಇದೆ. ಇಲ್ಲಿ ಬೃಂದಾವನ ಕೂಡ ಇದೆ. ನನಗೆ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ. ಏಕೆಂದರೆ ರಾಘವೇಂದ್ರ ಸ್ವಾಮಿಯವ್ರದ್ದು ಆಂಜನೇಯ ಟೆಂಪಲಲ್ಲಿರೋದು ತುಂಬ ರೇರು. ಅದರ ಪ್ರಕಾರ ನವಗ್ರಹಗಳಿದ್ದಾವೆ. ಈ ಕಡೆ ಗಣೇಶ ಮೂರ್ತಿ ಇದೆ. ತುಂಬಾ ಪಾಸಿಟಿವ್ ಅನ್ನಿಸ್ತು ನನಗೆ. ಅಂದರೆ ಪಕ್ಕದಲ್ಲಿ ಇರುವಂತಹ ದೇವಸ್ಥಾನ, ಒಂದೇ ಸರೌಂಡಿಂಗಲ್ಲಿ ಈ ಥರ ಬರುವಂತಹ ದೇವಸ್ಥಾನ ಇದಾಗಿದೆ. ಈ ಆಂಜನೇಯ ಅಂದರೆ ಎಲ್ಲರಿಗೂ ಆಂಜನೇಯನ ಪಾದರಿ ವರ್ಷಕ್ಕೊಂದ್ ಜೊತೆ ಇಟ್ಟಲ್ಲೇ ಸವಿತಾವ್ರಿ. ಇಟ್ಟಲ್ಲೇ ಸವಿತಾವ್ರಿ. ವರ್ಷಕ್ಕೊಂದ್ ಜೊತೆ ಹೊಸವ್ ಮಾಡಿ ಮತ್ತೆ ಇಕ್ತಾವ್ರಿ. ಹಂಗೆ ಇಟ್ಟಲ್ಲೇ ಸವಿತಾವ್ರಿ. ರಾತ್ರಿ ಹನುಮಪ್ಪ ಹಾಕ್ಯಂದು ಓಡಾಡ್ತಾನಂತ ಅವ್ರು ಆಂಜನೇಯ ಯೂಸ್ ಮಾಡಿರೋಂತವ ಅವೆಲ್ಲ ಎಷ್ಟನೇ ಶತಮಾನದಿಂದ ಇದಾವೆಲ್ಲ? 1897ನೇ ಇಸ್ವಿಯಿಂದನ ಐತೆ. ನೀವೇ ಅರ್ಚಕರಿ, ನೀವೇ ಇದನ್ನ ಮಾಡ್ಕೊಂತ ಬಂದಿರೋದಾ? ಇಲ್ಲಿ ಏನ್ ವಿಶೇಷ ಆಂಜನೇಯ ಅಂತ ಹೇಳಿ ಕದ್ರಮಣಿಗೆ? ಅಂದ್ರೆ 5 ಆಂಜನೇಯ ಒಳಗ 5 ಆಂಜನೇಯ ಒಳಗ ಇದು ಒಂದು ಆಂಜನೇಯ, ಕದ್ರಮಣಿಗೆ ಆಂಜನೇಯ. ಏನಕ್ಕೆ ಇಷ್ಟು ಫೇಮಸ್ ಇದು? ಅವನಿಗೆ ಕಳ್ರಿಗೆ ಒಳ್ಳೆ ಹನುಮಪ್ಪ ರೀ. ಅವನ ಅಲ್ಲಿಗಿಂತನ ಕಳ್ರಿಗೆ ಒಳ್ಳೆ ಹನುಮಪ್ಪ. ಅಂದ್ರೆ ಕಳ್ರಿಗೆ ಒಲಿತಾನ ಅಂತ ಹೇಳಿ, ಕಳ್ತನ ಮಾಡಿದ್ರೆ ಬೇಡ್ಕೊಂಡಿಲ್ಲ ಹೋದ್ರು ಒಲಿತಾನ ಅಂತ. ಕಳ್ರಿಗೆ ಒಳ್ಳೆ ಹನುಮಪ್ಪ ರೀ, ಹಂಗಾಗಿ ಫೇಮಸ್ ರೀ ಅವನು. ಹೌದಾ? ನಮಸ್ತೆ, ಥ್ಯಾಂಕ್ಸ್.
ಹಾವೇರಿ ಜಿಲ್ಲಾ ಬ್ಯಾಡಗಿ ತಾಲೂಕು ಕದ್ರಮಳೆ ಕಾಂತೇಸ್ವಾಮಿ ದೇವಸ್ಥಾನ. ಈ ಕಾಂತೇಸ್ವಾಮಿ ನಮ್ಮ ಮನೆ ದೇವರು. ನಾವು ಪ್ರತಿ ಜಾತ್ರೆಗೆ, ಆಮೇಲೆ ಶ್ರಾವಣ ಮಾಸ, ಆಮೇಲೆ ಇವತ್ತು ಹೊಸ ವರ್ಷ ಅಲ್ಲ ಮೇಡಮ್, ಹೊಸ ವರ್ಷದ ಹೊಸ ದಿನ ಅಂಥೇಳಿ ಪರಮಾತ್ಮ ಸನ್ನಿಧಿಗೆ ಬಂದು ಪರಮಾತ್ಮನ ಒಂದು ದರ್ಶನ ಮಾಡಿಕೊಂಡು ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡ್ವಿ. ಇಲ್ಲಿ ಹೆಚ್ಚಾನೆಚ್ಚು ಕದ್ರಮಳೆ ಕಾಂತೇಸ್ವಾಮಿ, ಆಮೇಲೆ ಇಲ್ಲಿ ಸಾತ್ಯನೇಂದ್ರ ಹಿರೇಕೆರೆ ತಾಲೂಕು ಅಲ್ಲೇ ಶಾಂತೇಸ್ವಾಮಿ, ಶಿಕಾರಿಪುರದೊಳಗೆ ಒಂದು ಸ್ವಾಮಿ ಬರ್ತೈತೆ, ಅದು ಪ್ರಾಂತೇಸ್ವಾಮಿ ಅಂಥೇಳಿ. ಆಮೇಲೆ ಅಧಿಕ ಬಿದ್ದ ವರ್ಷ 3 ಆಂಜನೇಯ ಸ್ವಾಮಿ ದರ್ಶನ ಪಡ್ಕೊಂಡು ಭಾಳ ಒಳ್ಳೇದು ಅಂತಕ್ಕಂಥ ಒಂದು ಇತಿಹಾಸ ಐತಿ. ಅದನ್ನು ಹಿರಿಯರು ಮಾಡ್ಕೊಳ್ಳೋ ಪದ್ಧತಿ ಐತಿ. ಆ ಪ್ರಕಾರ ಅಧಿಕ ಬಿದ್ದ ಟೈಮ್ನಲ್ಲಿ ಪ್ರತಿ ಶ್ರಾವಣ ಮಾಸದಲ್ಲಿ 3 ಆಂಜನೇಯ ಸ್ವಾಮಿ ಅಂದರೆ ಕದ್ರಮಳೆ ಕಾಂತೇಶ, ಹಿರೇಕೆರೆ ತಾಲೂಕು ಸಾತೇನಹಳ್ಳಿ ಶಾಂತೇಶ, ಶಿಕಾರಿಪುರದ್ದು ಭ್ರಾಂತೇಶ ಸ್ವಾಮಿ ದರ್ಶನ ಮಾಡ್ಕೊಂಡು ಭಾಳ ಒಳ್ಳೇದಾಕೈತೆ ಒಂದು ನಂಬಿಕೆ ಇದೆ. ಏನಾದ್ರೂ ಒಳ್ಳೇದು ಪವಾಡಗಳು type ಅಲ್ಲಿ ನೀವು ನಮ್ಮ ಮನೆ ದೇವರು ಆ ಬಳಕೆ ನಾವು ಪ್ರತಿ ಶನಿವಾರ ದಿನ ಭಾಳ ಒಂದು ಭಕ್ತಿಯಿಂದ ಪರಮಾತ್ಮನ ನಾವು ನೆನಿತೇವೆ. ನಮ್ಮ ಪರಮಾತ್ಮ ಭಾಳ ಒಳ್ಳೇದನ್ನು ಮಾಡ್ಯಾನ, ಮುಂದಿನ ದಿನಗಳು ಒಳ್ಳೇದನ್ನು ಮಾಡಲಿ ಅಂತ ನಾವು ಬೇಡ್ಕೊಂತ. ಕಲ್ರಿ ಒಳಿತನ ಅನ್ನೋ ಹೌದು ಹೌದು ಹೌದು, ಅದು ಸತ್ಯವಾದ ಮಾತು. ಅದರಿಂದ ಒಂದು ಇತಿಹಾಸನೇ ಇದೆ. ಹೌದು. ಅದೇನೋ ಅದು ಎಮ್ಮೆ, ಕರೆ ಎಮ್ಮೆ ಹೋಗಿದ್ದು ಬೆಳೆ ಎಮ್ಮೆ ಮಾಡಿದ್ದ ಕದ್ರಮಳೆ ಕಾಂತೇಶನ್ ಅಂತ ಒಂದು ಅದೇನದು ಒಂದು ಹಿಂದೆ ಇತಿಹಾಸನೇ ಐತಿ. ಅದು ದೊಡ್ಡರು ಅದನ್ನ ಹೇಳ್ತಿರ್ತಾರೆ ಮೇಡಮ್. ಅಂದ್ರೆ ಕಲ್ರಿ ಒಲಿ ಅಂತ ದೇವಸ್ಥಾನ ಕದ್ರಮಳಿಗೆ ಹೌದು ಹೌದು ಹೌದು, ಪರಮಾತ್ಮ ಭಾಳ ಒಂದು ಶಕ್ತಿ ಕದ್ರಮಳೆ ಕಾಂತೇಶ ಸ್ವಾಮಿ. ಜೈ ಶ್ರೀರಾಮಚಂದ್ರ. ಓಕೆ.